ಕುದುರೆ ಮತ್ತು ಒಂಟೆಯ ಕತೆ. ಕುದುರೆ ಮತ್ತು ಒಂಟೆಯು ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಹೀಗಿರುವಾಗ ಕುದುರೆಗೆ ಒಂದು ಯೋಚನೆ ಬಂದಿತು. ನಾನು ಓಡುವುದರಲ್ಲಿ ತುಂಬ ಮುಂದೆ ಇದ್ದೇನೆ. ನಾನು ಓಟದ ಸ್ಪರ್ಧೆಯಲ್ಲಿ ಒಂಟೆಯನ್ನು ಸೋಲಿಸಬಹುದು ಎಂದು ಜಂಬದಿಂದ ಒಂಟೆಯ ಹತ್ತಿರ ಹೋಗಿ, ಒಂಟೆಯಣ್ಣ, ನಾವಿಬ್ಬರು ಓಟದ ಸ್ಪರ್ಧೆಯನ್ನು ಏರ್ಪಡಿಸೋಣ ಎಂದು ಕೇಳಿತು. ಒಂಟೆಯು ಇದಕ್ಕೆ ಒಪ್ಪಿಕೊಂಡು ಇದಕ್ಕೆ ಒಂದು ಅಂಪೇರ್ ಬೇಕು ಎಂದು ಹುಡುಕುತ್ತಿದ್ದವು. ಆಗ ಅಲ್ಲೇ ಪಕ್ಕದಲ್ಲಿ ಇದ್ದ ಆನೆಯ ಹತ್ತಿರ ಬಂದವು. ಆನೆಯಣ್ಣ, ನಾವಿಬ್ಬರು ಓಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ನೀನು ಅಂಪೇರ್ ಆಗುತ್ತೀಯಾ ಎಂದು ಕೇಳಿದವು. ಆನೆಯು ಇದಕ್ಕೆ ಒಪ್ಪಿಕೊಂಡು, ಆದರೆ ಒಂದು ಷರತ್ತು ಇದೆ. ಅದು ಏನೆಂದರೆ, ಈ ಓಟದ ಸ್ಪರ್ಧೆಯು ಎರಡೂ ಜಾಗದಲ್ಲಿ ನಡೆಯಬೇಕು. ಒಂದು ಗಟ್ಟಿ ಮಣ್ಣು ಇರುವ ರಸ್ತೆಯಲ್ಲಿ ಹಾಗೂ ಇನ್ನೊಂದು ಸ್ಪರ್ಧೆಯು ಹೆಚ್ಚು ಮಣ್ಣು ಇರುವ ಜಾಗದಲ್ಲಿ ನಡೆಯಬೇಕು ಎಂದು ಹೇಳಿತು. ಒಂಟೆ ಮತ್ತು ಕುದುರೆ ಇದಕ್ಕೆ ಒಪ್ಪಿಕೊಂಡು ಓಟದ ಸ್ಪರ್ಧೆಯನ್ನು ಆರಂಭಿಸಿದವು. ಮೊದಲನೇ ಸ್ಪರ್ಧೆ ಗಟ್ಟಿ ಮಣ್ಣು ಇರುವ ರಸ್ತೆಯಲ್ಲಿ ಆರಂಭವಾಯಿತು. ಈ ಸ್ಪರ್ಧೆಯಲ್ಲಿ ಕುದುರೆಯು ವೇಗವಾಗಿ ಓಡಿ ಗೆದ್ದಿತು. ಪಾಪ ಒಂಟೆಯು ಸೋತಿತು. ಎರಡನೇ ಸ್ಪರ್ಧೆ ಹೆಚ್ಚು ಮರಳು ಇರುವ ಜಾಗದಲ್ಲಿ ಆರಂಭವಾಯಿತು. ಈ ಸ್ಪರ್ಧೆಯಲ್ಲಿ ಒಂಟೆಯು ವೇಗವಾಗಿ ಓಡಿ ಗೆದ್ದಿತು. ಪಾಪ ಕುದುರೆಯು ಸೋತಿತು. ಅಂಪೇರ್ ಆದ ಆನೆಯು ಕುದುರೆ ಮತ್ತು ಒಂಟೆ ಇಬ್ಬರನ್ನು ಕರೆದು, ಒಂಟೆಯಣ್ಣ, ನೀನು ಹೆಚ್ಚು ಮರಳು ಇರುವ ಜಾಗದಲ್ಲಿ ವೇಗವಾಗಿ ಓಡಿ ಗೆದ್ದಿದ್ದೀಯ. ಕುದುರೆಯಣ್ಣ, ನೀನು ಗಟ್ಟಿ ಮಣ್ಣು ಇರುವ ರಸ್ತೆಯಲ್ಲಿ ಓಡಿ ಗೆದ್ದಿದ್ದೀಯ. ನಿಮ್ಮಿಬ್ಬರಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆಯಲ್ಲ, ಇಬ್ಬರೂ ಸಮಾನರೇ ಎಂದು ಹೇಳಿತು. ಕುದುರೆಗೆ ತನ್ನ ತಪ್ಪಿನ ಅರಿವಾಗಿ ಆನೆ ಮತ್ತು ಒಂಟೆಯಲ್ಲಿ ಕ್ಷಮೆ ಕೇಳಿತು. ಕಥೆಯ ನೀತಿ: ಯಾರನ್ನೂ ಹೀಯಾಳಿಸಬಾರದು.